59ರಿಂದ 86 ರೂಪಾಯಿ ಆಗೋಯ್ತಲ್ಲ. ಇದೇನ ಅಚ್ಚೇ ದಿನ ಅನ್ನೋದು? ಇದೇನ ಅಚ್ಚೇ ದಿನ ಅಂತ ಕರೆಯೋದು? ಹೇಳಿ, ನೀವೇ ಹೇಳಿ. 59 ರೂಪಾಯಿ ಚಿನ್ನ 28 ರೂಪಾಯಿ 10 ತುಲ, 28,000 ರೂಪಾಯಿ. ಇವತ್ತೆಷ್ಟಿದೆ ಒಂದು ಚಿನ್ನ ಬೆಲೆ? 1 ಲಕ್ಷಕ್ಕೂ ಹೆಚ್ಚು ಬೆಲೆ. ಪಾಪ ಬಡವರು ಒಂದು ತಾಲಿ ಮಾಡಿಸ್ಕೊಳಕ್ಕಾಗತ್ತ? 10 ಗ್ರಾಮ್ ಚಿನ್ನದ ಬೆಲೆ 28,000 ರೂಪಾಯಿನಿಂದ 1 ಲಕ್ಷ ಚಿನ್ನ ಬಂದ್ರೆ 1 ಕೆಜಿ ಬೆಳ್ಳಿ ಬೆಲೆ 43,000 ರೂಪಾಯಿನಿಂದ 94,000. ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಒಂದು ಸಿಲಿಂಡರ್ ಬೆಲೆ 2014ರಲ್ಲಿ 414 ರೂಪಾಯಿ. 414 ರೂಪಾಯಿ. ಇವತ್ತು 879 ರೂಪಾಯಿ. ಏನ್ರಿ, ಯಾರ ಮೇಲೆ ಮಾಡಬೇಕು ಜನಾಕ್ರೋಶ? 879 ರೂಪಾಯಿ. ಮನಮೋಹನ್ ಸಿಂಗ್ ರವರು ಪ್ರಧಾನಮಂತ್ರಿ ಆಗಿದ್ದಾಗ ಸಬ್ಸಿಡಿ ಕೊಡ್ತಾ ಇದ್ರು ಗ್ಯಾಸ್ ಸಿಲಿಂಡರ್ಗೆ. ಆ ಗ್ಯಾಸ್ ಸಿಲಿಂಡರ್ಗೆ 2020 ಇಸ್ವಿನಲ್ಲಿ ತೆಗೆದಾಕ್ಬಿಟ್ರು. ಡೀಸೆಲ್ ಬೆಲೆ 40 ಚಿಲ್ಲರೆ ಇತ್ತು 2014ರಲ್ಲಿ. ಇವತ್ತು 91 ರೂಪಾಯಿ 4 ಪೈಸೆ. ನಿಮ್ಮಲ್ಲಿ ಎಷ್ಟಿದೆ? 91 ರೂಪಾಯಿ. 90ಕ್ಕಿಂತ ಬೇರೆ ಆಗೋಯ್ತು. ಪೆಟ್ರೋಲ್ ಬೆಲೆ 71 ರೂಪಾಯಿ ಇತ್ತು, ಇವತ್ತು 102 ರೂಪಾಯಿ. ನರೇಂದ್ರ ಮೋದಿ ಅವರೇ, ಇದೇನ ಅಚ್ಚೇ ದಿನ ಈಗ? ಇದೇನ ಕರೆಯೋದು ಅಚ್ಚೇ ದಿನ ಅಂತ? ಜನಾಕ್ರೋಶ. ಈ ಬಿಜೆಪಿಯವರು ಇದಾರಲ್ಲ, ಸುಳ್ಳೆ ಮನೆ ದೇವರು. ಸುಳ್ಳು ಹೇಳಬಿಟ್ಟಿಗೆ ಏನು ಹೇಳಲ್ಲ. ವರ್ಷಕ್ಕೆ 2 ಕೋಟಿ ಹುದ್ದೆ ಕೊಟ್ರ, ಉದ್ಯೋಗ ಕೊಟ್ರ. ವರ್ಷಕ್ಕೆ 2 ಕೋಟಿ ಉದ್ಯೋಗ. ನರೇಂದ್ರ ಮೋದಿ ಜಿ ಕ್ಯೂ ಬೋಲಿಯಾ? 2 ಕೋಟಿ. ಈಗ 11 ವರ್ಷದಲ್ಲಿ ಎಷ್ಟು ಕೋಟಿ ಉದ್ಯೋಗ ಮಾಡಬೇಕಾಗಿತ್ತಪ್ಪ? 22 ಕೋಟಿ ಉದ್ಯೋಗ. ವರ್ಷಕ್ಕೆ 2 ಕೋಟಿ ಉದ್ಯೋಗ. ನಮ್ಮ ದೇಶದಲ್ಲಿ ನಿರುದ್ಯೋಗದ ಸಮಸ್ಯೆನೇ ಬಗೆಹರಿಸ್ಬಿಡ್ತಿತ್ತು. ಮಾಡಿದ್ರ? ಆಮೇಲೆ ಮಾತಾಡಿದ್ರೆ ಹೇಳೋದು, ಮಾತಿತ್ತಿದ್ರೆ ಹೇಳೋದು, ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್. ಆಮೇಲೆ ಮುಸಲ್ಮಾನರಿಗೆ ನೀವು ಓಟೆ ಕೊಡ್ಬೇಡಿ, ಬರಬೇಡಿ ಅಂತ ಹೇಳೋದು. ಅವರಿಗೆ 4% ಮೀಸಲಾತಿ ಇತ್ತು ಉದ್ಯೋಗ ಕೊಡೋದ್ರಲ್ಲಿ. 4% 2B ನಲ್ಲಿ 4% ಮೀಸಲಾತಿ ಕೊಡ್ತಿತ್ತು ಉದ್ಯೋಗದಲ್ಲಿ. ಅವರಿಗೆ ತೆಗೆದಾಕ್ಬಿಟ್ಟು ಅದು ಸುಪ್ರೀಂ ಕೋರ್ಟ್ ನಲ್ಲಿ ಸ್ಟೇ ಆಗಿದೆ. ಸಬ್ಕಾ ಸಾಥ್, ಸಬ್ಕಾ ವಿಕಾಸ್. ಇದನ್ನೇನ ಸಬ್ಕಾ ಸಾಥ್, ಸಬ್ಕಾ ವಿಕಾಸ್ ಅಂತ ಕಲಿಬಿಡ್ತಾರೆ. ನೀವೇ ನೋಡೋಣ. ಸಬ್ಕಾ ಸಾಥ್. ನಮ್ಮ ಕಾರ್ಯಕರ್ತರಿಗೆ ಇವೆಲ್ಲ ಗೊತ್ತಾಗ್ಬೇಕು.
ಯಾಕಂದ್ರೆ ಬಿಜೆಪಿಯವರು ಸುಳ್ಳು ಹೇಳ್ಕೊಂಡು ಜನರನ್ನ ತಪ್ಪು ದಾರಿಗೆ ಎಳಿತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ತಪ್ಪು ದಾರಿಗೆ ಎಳಿತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದನ್ನ ನಮ್ಮ ಕಾರ್ಯಕರ್ತರು ಅರ್ಥ ಮಾಡ್ಕೋಬೇಕು. ನಾವು ಬಂದ ಮೇಲೆ ಇದೇ ನರೇಂದ್ರ ಮೋದಿ ಅವರು ಹೇಳಿದ್ರು, ನಾವು 5 ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದಾಗ ಇವುಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಒಂದು ವೇಳೆ ಮಾಡಿದ್ರೆ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ರಾಜ್ಯ. ಇವತ್ತು ನಮ್ಮನ್ನೇ ಕಾಪಿ ಮಾಡುತ್ತವೆ. ಕರ್ನಾಟಕ ಸರ್ಕಾರ ಈಗ ಮಾಡೆಲ್ ಸರ್ಕಾರ ಆಗೋಗ್ಬಿಟ್ಟಿದೆ. ಗುಜರಾತ್ ಮಾಡೆಲ್. ನರೇಂದ್ರ ಮೋದಿಜಿ 12 ವರ್ಷ ಮುಖ್ಯಮಂತ್ರಿ ಆಗಿದ್ರಿ. ಇವತ್ತು GST ಕಲೆಕ್ಷನ್ ನಲ್ಲಿ ಗೂಡ್ಸ್ ಮತ್ತು ಸರ್ವಿಸ್ ಟ್ಯಾಕ್ಸ್ ಅಂತ ಕರೀತಾರೆ. GST ನೀವು SR ಪಾಟೀಲ್ ವ್ಯಾಪಾರಗಾರರು ಗೊತ್ತಾಗುತ್ತೆ. ಗೂಡ್ಸ್ ಮತ್ತು ಸರ್ವಿಸ್ ಟ್ಯಾಕ್ಸ್ ಇಡೀ ದೇಶದಲ್ಲಿ ಕರ್ನಾಟಕ ಸ್ಟ್ಯಾಂಡ್ಸ್ ನಂಬರ್ 2. ಕರ್ನಾಟಕ ಸ್ಟ್ಯಾಂಡ್ಸ್ ನಂಬರ್ 2. ಮಹಾರಾಷ್ಟ್ರ ನಂಬರ್ 1, ಕರ್ನಾಟಕ ನಂಬರ್ 2. ನಾಟ್ ಗುಜರಾತ್, ನಾಟ್ ಮಧ್ಯಪ್ರದೇಶ್, ನಾಟ್ ರಾಜಸ್ಥಾನ್, ನಾಟ್ ಉತ್ತರ ಪ್ರದೇಶ್, ನಾಟ್ ಉತ್ತರ ಪ್ರದೇಶ್. ನಾವು ದಿವಾಳಿ ಆಗ್ಬಿಟ್ಟಿದ್ದೀವ ಏನ್ರಿ ನರೇಂದ್ರ ಮೋದಿಜಿ? ದಿವಾಳಿ ಆಗ್ಬಿಟ್ಟಿದ್ದೀವ. ಸುಳ್ಳು ಹೇಳಕ್ ಒಂದು ಮಿತಿ ಬೇಕಲ್ಲ. 4 ವರ್ಷ, 2 ವರ್ಷ ಯಡಿಯೂರಪ್ಪ, ಆಮೇಲೆ ಇಲ್ಲಿ ಪಕ್ಕದ ಯಾವುದಾದ್ರು ಸಿಗ್ಗಾಂವ್ ಬಸವರಾಜ ಬೊಮ್ಮಾಯಿ 4 ವರ್ಷ ಬಿಜೆಪಿ ಅಧಿಕಾರದಲ್ಲಿ ಇದ್ರಿ. ಏನಾದ್ರು ಮಾಡಿದ್ರ? ಆನ್ಗಲ್ಗೆ ಏನಾದ್ರು ಮಾಡಿದ್ರ? ಆನ್ಗಲ್ಗೆ ಬೈ ಎಲೆಕ್ಷನ್ ಬಂದಿದ್ದೆ. ಪಕ್ಕದ ಈ ಜಿಲ್ಲೆಯವರೇ ಬಸವರಾಜ ಬೊಮ್ಮಾಯಿ, ಪಕ್ಕದ ತಾಲೂಕು ಕ್ಷೇತ್ರ ಚಿಕ್ಕಾಂವ್, ಈ ಊರಿನ ಅಳಿಯ, ಅಕ್ಕಿಯಾಲೂರಿನ ಅಳಿಯ, ಈ ಊರಿನ ಅಳಿಯ ಏನಾದ್ರು ಮಾಡಿದ್ರೆ ಇವತ್ತು ನಮ್ಮ ಶ್ರೀನಿವಾಸ್ ಮಾನೆಯವರು ಕೆರೆ ತುಂಬಿಸ್ತಕ್ಕಂಥದ್ದು, ವಿದ್ಯುತ್ ಶಕ್ತಿ ಮಾಡತಕ್ಕಂಥದ್ದು, ಸಬ್ಸ್ಟೇಷನ್ ಮಾಡ್ತಕ್ಕಂಥದ್ದು, ಆಮೇಲೆ ರಸ್ತೆಗಳು ಮಾಡಿಸ್ತಕ್ಕಂಥದ್ದು, ಆಮೇಲೆ ಕುಡಿಯ ನೀರನ್ನ ಬಹುಗ್ರಾಮ ಕುಡಿಯ ನೀರನ್ನು ಕೊಡ್ತಕ್ಕಂಥದ್ದು ಎಲ್ಲ ಮಾಡಿದಾರಪ್ಪ. ನೀನ್ ಮಾಡ್ದೇನೆ ಬಸವರಾಜ ಬೊಮ್ಮಾಯಿ? ಬಸವರಾಜ ಬೊಮ್ಮಾಯಿ ಏನ್ ಮಾಡಿದೆಪ್ಪ ನೀವು? ಜನ ಆಕ್ರೋಶ ಆಗಿದ್ದಿದ್ರೆ 3 ಬೈ ಎಲೆಕ್ಷನ್ ಗೆಲ್ಲಕ್ಕೆ ಸಾಧ್ಯ ಆಗಿದ್ದ. ಚಿಕ್ಕಾವನಲ್ಲಿ ನಾವು ಗೆದ್ದು, ಇಲ್ಲೇ ಪಠಾಣ್ ಕೂತಿದ್ದಾನೆ. ಎಷ್ಟು ನೀನು ಗೆದ್ದದು? 14,000, 13,000, 14,000 ಏನ್ ಗೆದ್ದ ಆಗೋಯ್ತು ಅಂತ ಇದ್ರು. ಬಸವರಾಜ ಬೊಮ್ಮಾಯಿ ನನಗೆ ಚುನಾವಣೆ ಆದ್ಮೇಲೆ ಸಿಕ್ಕಿದ್ರು. ಏನ್ರಿ ಬಸವರಾಜ್ ಹೆಂಗಿದೆ ಚುನಾವಣೆ ಅಂತ ಕೇಳದೆ ನಾನು. ಗೆದ್ದಾಗೋಯ್ತು ಸಾರ್ ಅಂತ. ಇನ್ನೂ ರಿಸಲ್ಟ್ ಬಂದಿರಲಿಲ್ಲ. ಇಲ್ಲಪ್ಪ ನೀ ಸೋಲ್ತೀಯ ಅಂತಂದೆ. ಫಿಕ್ಸ್ ಕಟ್ಟಿ ಸಾರ್ ಅಂತಂದರು. ಆಮೇಲೆ ಮಾತಾಡ್ತಿದ್ರೆ ಈ ಬಸವರಾಜ ಬೊಮ್ಮಾಯಿ ದಮ್ಮಿದ್ರೆ ತಾಕತ್ತಿದ್ರೆ ಅಂತ ಅನ್ನೋದು ಹೇಳೋದು. ನಮ್ಗೆ ಇಲ್ಲಪ್ಪ ದಮ್ಮು ಇಲ್ಲ, ತಾಕತ್ತು ಇಲ್ಲ, ಆದ್ರೂ ಗೆಲ್ತೀವಿ ನಾವು ಅಂತ. ಶಿವಾನಂದ ಪಾಟೀಲ್ ದಮ್ಮಿದ್ರೆ ತಾಕತ್ತಿದ್ರೆ. ಈಗೇನಾಯ್ತು? 14,000 ಮತಗಳ ಅಂತರದಿಂದ ಗೆದ್ದು, ಚನ್ನಪಟ್ಟಣ ಗೆದ್ದು, ಆಮೇಲೆ
ಎಂಥದ್ದು ಬಳ್ಳಾರಿ ಜಿಲ್ಲೆಯಲ್ಲಿ ಸಂಡೂರು ಚನ್ನಪಟ್ಟಣ ನಮ್ಮ DK ಶಿವಕುಮಾರ್ ಅವರ ಜಿಲ್ಲೆ, ಅಲ್ಲಿ 25,000ಕ್ಕೆ ಹೆಚ್ಚು ಮತಗಳ ಅಂತರದಿಂದ ಗೆದ್ದು, ಈಗ 14,000 ಗೆದ್ದು, ಅಲ್ಲಿ 9,000 ಮತಗಳ ಅಂತರದಿಂದ ಗೆದ್ದು. ನಾವು ಜನರು ಆಕ್ರೋಶ ಇದ್ದಿದ್ರೆ ಈ 3 ಚುನಾವಣೆಗಳನ್ನು ಗೆಲ್ಲಿಕ್ಕೆ, ಉಪಚುನಾವಣೆಗಳನ್ನು ಗೆಲ್ಲಿಕ್ಕೆ ಸಾಧ್ಯ ಆಯ್ತಿತ್ತ ಅಂತಕ್ಕಂಥದ್ದನ್ನು ಜನ ಅರ್ಥ ಮಾಡ್ಕೋಬೇಕಾಗುತ್ತೆ. 3 ಚುನಾವಣೆ ಗೆಲ್ಲಕ್ಕಾಯ್ತಿತ್ತ? ಅದು ಏನು, ಬಸವರಾಜ ಬೊಮ್ಮಾಯಿ ಮಗ ಚಿಕ್ಕವನಲ್ಲಿ, ಅಲ್ಲಿ ಕುಮಾರಸ್ವಾಮಿ ಮಗ ಚನ್ನಪಟ್ಟಣದಲ್ಲಿ, ಏನ್ ನಮ್ಮ ಯಾರವ ಇಂಡಿಪೆಂಡೆಂಟ್ ಗೆದ್ದು ಹೊರಟದ್ನಲ್ಲ ರೆಡ್ಡಿ, ಅವನು ಏನ್ ಕೂತ್ಬಿಟ್ಟವನ ಸಂಡೂರಿನಲ್ಲಿ, ಏನ್ ಎಲ್ಲರಿಗೂ ಕರೀತಾನೆ, ಬನ್ನಿ ಬಾಜಿ ಕಟ್ಟಿ, ಬನ್ನಿ ಬಾಜಿ ಕಟ್ಟಿ. ಅಲ್ಲಿ ಗೆದ್ದು 3 ಕಡೆ ಗೆಲ್ಬೇಕಾದ್ರೆ ಜನ ಆಕ್ರೋಶ ಇದ್ರ ಗೆಲ್ಲಕ್ಕಾಯ್ತಿದ್ದ? ಜನ ನಮ್ಮನ್ನ ಮೆಚ್ಕೊಂಡಿದ್ದಾರೆ. ಜನರ ಆಕ್ರೋಶ ಇಲ್ಲ ನಮ್ಮ ಮೇಲೆ, ಆಕ್ರೋಶ ಇರೋದು ಬಿಜೆಪಿ ಮೇಲೆ ಮತ್ತು JDS ಮೇಲೆ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಆದ್ರಿಂದ ನಾನು ಹೆಚ್ಚು ಮಾತಾಡಕ್ ಹೋಗಲ್ಲ. ಶ್ರೀನಿವಾಸ್ ಮಾನೆ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ, ಈಗ ಒಳ್ಳೆ ಕೆಲಸ ಮಾಡಿದ್ದೀರಿ. ಆಮೇಲೆ ನಾವು ನಮ್ಮ ಸರ್ಕಾರ ಇನ್ನ 3 ವರ್ಷಗಳು ಇರ್ತದೆ, 2 ವರ್ಷ, ಇನ್ನು 7 ವರ್ಷ, 1 ತಿಂಗಳು ಇರ್ತದೆ. ಕೇಳಬಾರದು, ಹೇಳಬಾರದು. ನಮ್ದು ಹೈಕಮಾಂಡ್ ಪಕ್ಷ, ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ತೀರ್ಮಾನ ಮಾಡಬೇಕು. ಹಂಗೆಲ್ಲ ಮಾಡಕ್ಕಾಗಲ್ಲ. ಸುಮ್ಮನೆ ಸುಳ್ಳೆಲ್ಲ ನಾನು ನಾಳೆ ಮಂತ್ರಿ ಮಾಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಲ್ಲ, ಹೇಳ್ಬಿಟ್ಟು ಹೋಗ್ಲಿಲ್ಲ. ನಿಮ್ಗೆ ಖುಷಿ ಪಡ್ತಕ್ಕಂಥ ಹೇಳ ಹೇಳ್ಬಾರ್ದು. ಇಟ್ಸ್ ನಾಟ್ ಕರೆಕ್ಟ್. ಆದರೆ ಮುಂದೆ ಭವಿಷ್ಯ ಇದೆ ಅಂತಕ್ಕಂಥ ಮಾತುಗಳನ್ನು ಭವಿಷ್ಯ ಇದೆಯಲ್ವಾ? ಭವಿಷ್ಯ ಇದೆಯಲ್ವಾ? ಅದರಿಂದ ಕೆಲಸ ಮಾಡಿಸೋದ್ರಲ್ಲಿ ನಿಶ್ಚಯರು ಜಾಸ್ತಿ ಅವರು ಗಲಾಟೆನೂ ಮಾಡಲ್ಲ, ಆದ್ರೆ ಕೆಲಸ ಮಾಡಿಸ್ತಾರೆ. ನಾನು ಆರ್ಗಲ್ ಬೈ ಎಲೆಕ್ಷನ್ ಅಲ್ಲಿ ಬಂದಿದ್ದಾಗ ಗೆದ್ದೇ ಗೆಲ್ತೀಯ ಅಂತ ಹೇಳಿದೆ. ಗೆದ್ದೇ ಗೆಲ್ತೀಯ ಬೈ ಎಲೆಕ್ಷನ್ ಅಲ್ಲಿ. ಬಸವರಾಜ ಬೊಮ್ಮಾಯಿ ಹೆಂಗ್ ಗೆದ್ದರು ಅಂತ ಹೇಳ್ತಾ ಇದ್ದೆ, ನಾನು ಗೆದ್ದೇ ಗೆಲ್ತೀವಿ ಅಂತ ಹೇಳಿದೆ. ಹಾಗಾಗಿ ಬೈ ಎಲೆಕ್ಷನ್ ಅಲ್ಲಿ ಗೆದ್ದು ಆಮೇಲೆ 2023ರಲ್ಲಿ ಮತ್ತೆ ಆಯ್ಕೆ ಮಾಡಿದ್ವಿ. ಒಳ್ಳೆ ಕೆಲಸ ಮಾಡಿದವ್ರೆ ಅವರು. MLC ಆಗಿ, MLA ಆಗಿ, ಮತ್ತೆ ಇನ್ನೊಮ್ಮೆ MLA ಆಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಇನ್ನಷ್ಟು ಕೆಲಸ ಮಾಡಲಿ, ಅವ್ರಿಗೆಲ್ಲ ರೀತಿಯ ಸಹಾಯವನ್ನ ನಾವು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ನಮ್ಮ ಸರ್ಕಾರ ಎಲ್ಲ ರೀತಿಯ ಸಹಾಯವನ್ನ, ಸಹಕಾರವನ್ನ ಮತ್ತೆ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ಇವತ್ತು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ. 650 ಕೋಟಿ ರೂಪಾಯಿಗಳ ಉದ್ಘಾಟನೆ, ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ಅತ್ಯಂತ ಸಂತೋಷದಿಂದ ನೆರವೇರಿಸಿದ್ದೇವೆ. ನಾನು ನಿಮ್ಮಲ್ಲಿ ಮನವಿ ಮಾಡೋದಿಷ್ಟೇನೆ,
ಈ ಬಿಜೆಪಿಯವರ ಮಾತುಗಳಿದ್ದಾವಲ್ಲ, ಜನಾಕ್ರೋಶ, ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆ, ಆಮೇಲೆ ಏನು ಸುಳ್ಳು ಆರೋಪಗಳನ್ನೇ ಮಾಡೋದು, ಸುಳ್ಳು ಅಪಾದನೆಗಳನ್ನೇ ಮಾಡೋದು. ಏನ್ ನನ್ನ ಮೇಲೆ ಮಾಡಬಾರ್ದನ್ನೆಲ್ಲ ಮಾಡಿದ್ರಪ್ಪ, ಮಾಡಬಾರ್ದನ್ನೆಲ್ಲ ಮಾಡಿದ್ರು, ಮಾಡಬಾರ್ದನ್ನೆಲ್ಲ ಮಾಡಿದ್ರು, ಸುಳ್ಳು ಆರೋಪಗಳನ್ನು ಮಾಡಿದ್ರು, ಅಪಾದನೆಗಳನ್ನೆಲ್ಲ ಮಾಡಿದ್ರು. ಅವರಲ್ಲಿ ಏನಾದ್ರು ಸತ್ಯಾಂಶ ಇದೆಯಾ? ಎಳ್ಳಷ್ಟು ಸತ್ಯಾಂಶ ಇಲ್ಲ. ಆದ್ರಿಂದ ನೀವೆಲ್ಲರೂ ಕೂಡ ತಯಾರಾಗಬೇಕು. ಬಿಜೆಪಿಯವರಿಗೆ ತಕ್ಕ ಪಾಠವನ್ನು ಕಲಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಶ್ರೀನಿವಾಸ್ ಮಾನೆಯವರಿಗೆ ಬೆಂಬಲವಾಗಿ ನಿಲ್ಲಬೇಕು. ಪಕ್ಷವನ್ನ ಫಲಯುತವಾಗಿ ಕಟ್ಟತಕ್ಕಂಥ ಕೆಲಸವನ್ನ ಮಾಡಬೇಕು. 2028ನೇ ಇಸ್ವಿಗೆ ಮತ್ತೆ ನಾವು ಅಧಿಕಾರಕ್ಕೆ ಬರ್ತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡತಕ್ಕಂಥದ್ದು ನಮ್ಮ ಎಲ್ಲ ಕಾರ್ಯಕರ್ತರ ಜವಾಬ್ದಾರಿ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಇಷ್ಟನ್ನ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.